ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ಈ ವೇಳೆ ಧ್ವಜಾರೋಹಣವನ್ನ ನೆರವೇರಿಸತಕ್ಕಂಥ ಸಂದರ್ಭದಲ್ಲಿ ಶೂವನ್ನ ಧರಿಸಿದ್ರು ಅಂತಕ್ಕಂಥದ್ದು ಅಂಡ್ ಧ್ವಜಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶೂ ಧರಿಸಿರೋದ್ರಿಂದ ರಾಷ್ಟ್ರಧ್ವಜಕ್ಕೆ ಸಂಸದರು ಅಪಮಾನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಪೋಸ್ಟ್ಗಳು JDS ಅವರ ಫೇಸ್ಬುಕ್ ಪೇಜ್ಗಳು ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಎಸ್, ಹಾಗಿದ್ರೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ರ? ಏನಿದು ಕಥೆ ಅಂತ ನೋಡ್ತಾ ಹೋದ್ರೆ, ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನೋತ್ಸವ. ಈ ಸಂದರ್ಭದಲ್ಲಿ ಹಾಸನದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಸ್ವತಂತ್ರ ದಿನೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಧ್ವಜಾರೋಹಣವನ್ನ ನೆರವೇರಿಸ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಸೇರಿದಂತೆ ಒಂದಿಷ್ಟು ಪದಾಧಿಕಾರಿಗಳು ಕೂಡ ಆ ವೇದಿಕೆ ಮೇಲೆ ಇರ್ತಾರೆ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಧ್ವಜಾರೋಹಣ ಮಾಡಬೇಕಾದ್ರೆ ಶೂವನ್ನ ಧರಿಸಿರ್ತಾರೆ. ಹಾಗಿದ್ರೆ ಇದು ತಪ್ಪ ಅಂತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಇಲ್ರಪ್ಪ, ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿಬಿಟ್ಟಿದ್ದಾರೆ ಶ್ರೇಯಸ್ ಪಟೇಲ್, ಇದರಿಂದ ರಾಷ್ಟ್ರ ಗೌರವ ಇಲ್ಲ ಶ್ರೇಯಸ್ ಪಟೇಲ್ಗೆ ಅಂತಕ್ಕಂಥ ಒಂದಿಷ್ಟು ವ್ಯಾಖ್ಯಾನಗಳನ್ನ ಸೇರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಲಾಗ್ತಾ ಇದೆ. ಎಸ್, ಹಾಗಿದ್ರೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಮೊನ್ನೆ ನಡೆದ ಆಗಸ್ಟ್ 15ನೇ ತಾರೀಕು ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಆವರಣದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸುವ ವೇಳೆ ಶೂವನ್ನ ಧರಿಸಿ ಧ್ವಜಾರೋಹಣವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಂಸದ ಶ್ರೇಯಸ್ ಪಟೇಲ್ ಅವರಿಗೆ ರಾಷ್ಟ್ರಧ್ವಜದ ಬಗ್ಗೆ ಗೌರವವಿಲ್ಲ. ಇದೇನಾ ಶ್ರೇಯಸ್ ಪಟೇಲ್ ಅವರೇ ನಿಮಗಿರ್ತಕ್ಕಂಥ ರಾಷ್ಟ್ರ ಪ್ರೇಮ, ದೇಶಭಕ್ತಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚಾಗಿ JDS ಮುಖಪುಟಗಳಲ್ಲಿ ಅಂಡ್ ಫೇಸ್ಬುಕ್, ವಾಟ್ಸಾಪ್ ಇಲ್ಲೆಲ್ಲವೂ ಕೂಡ ಈ ತರದೊಂದು ಪೋಸ್ಟ್ ಅನ್ನ ಹರಿಬಿಡಲಾಗ್ತಾ ಇದೆ. ಹಾಸನದ ಕಾಂಗ್ರೆಸ್ ಕಚೇರಿಯ ಆವರಣದಲ್ಲಿ ನಡೆದಂತಹ ಸ್ವತಂತ್ರ ದಿನೋತ್ಸವದಲ್ಲಿ ಶೂ ಧರಿಸಿ ಸಂಸದ ಶ್ರೇಯಸ್ ಪಟೇಲ್ ಅವರು ಧ್ವಜಾರೋಹಣವನ್ನ ಮಾಡ್ತಕ್ಕಂಥ ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇರ್ತಕ್ಕಂಥದ್ದೇ ಇಂಥವನ್ನೆಲ್ಲ ವೈರಲ್ ಮಾಡಕ್ಕೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಕ್ಕಂಥದ್ದೇ ಸತ್ಯ ಎಂದು ನಂಬುವ ಒಂದು ವರ್ಗ, ಮತ್ತೊಂದು ಕಡೆ ಬಂದಿದ್ದೆಲ್ಲವನ್ನ ಇನ್ನೊಂದು ಕಡೆಗೆ ಶೇರ್ ಮಾಡುವ ಅಂಧ ಭಕ್ತರ ಮತ್ತೊಂದು ಬಳಗ, ಇವೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾನ್ಯ ಆಗಿಬಿಟ್ಟಿದೆ. ಹಾಗಿದ್ರೆ ಶ್ರೇಯಸ್ ಪಟೇಲ್ ಶೂವನ್ನ ಧರಿಸಿ ಧ್ವಜಾರೋಹಣವನ್ನ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವೇ? ಹಾಗಿದ್ರೆ ಶ್ರೇಯಸ್ ಪಟೇಲ್ ಕಾನೂನಿಗೆ ಎಲ್ಲೋ ಒಂದು ಕಡೆ ಅಪಮಾನ ಮಾಡಿದ್ರ? ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ರ? ದೇಶಭಕ್ತಿ ಇಲ್ವಾ ಶ್ರೇಯಸ್ ಪಟೇಲ್ಗೆ ಹಂಗಿದ್ರೆ ಅಂತ ನೋಡ್ತಾ ಹೋದ್ರೆ ನೋ. ಒಂದು ಧ್ವಜಾರೋಹಣವನ್ನ ನೆರವೇರಿಸಬೇಕಾದ್ರೆ ನ್ಯಾಷನಲ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಅಂತಕ್ಕಂಥದ್ದು ಒಂದು ಆಕ್ಟ್. ಏನಿದು ನ್ಯಾಷನಲ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಅಂತ ಅಂದ್ರೆ 2002ರಲ್ಲಿ ನ್ಯಾಷನಲ್ ಫ್ಲಾಗ್ ಕೋಡ್ ಅಂತಕ್ಕಂಥದ್ದನ್ನ ಒಂದು ಜಾರಿಗೆ ತರ್ತಾರೆ. ಅಲ್ಲಿ ಧ್ವಜಾರೋಹಣವನ್ನ ಹೇಗೆ ಮಾಡಬೇಕು, ಧ್ವಜವನ್ನ ಯಾವ ರೀತಿ ಹಾರಿಸಬೇಕು, ಯಾವ ರೀತಿ ಅದನ್ನ ಪ್ರದರ್ಶನ ಮಾಡಬೇಕು, ಈ ತರದ ಒಂದಿಷ್ಟು ಕಟ್ಟುಪಾಡುಗಳು, ನಿಯಮಗಳು ಇವೆಲ್ಲವನ್ನ ಅದರೊಳಗಡೆ ಅಡಕ ಮಾಡಲಾಗಿದೆ. ಆ ಅಡಕದ ಪ್ರಕಾರ ಅಕಾರ್ಡಿಂಗ್ ಟು ನ್ಯಾಷನಲ್ ಫ್ಲಾಗ್ ಕೋಡ್ 2002 ಎಲ್ಲೂ ಕೂಡ ಧ್ವಜಾರೋಹಣವನ್ನ ಮಾಡಬೇಕಾದ್ರೆ ಶೂನೋ, ಚಪ್ಪಲಿನೋ, ಪಾದರಕ್ಷೆಗಳನ್ನ ಬಿಟ್ಟು ಮಾಡಬೇಕು ಅಂತಾನೋ, ಹಾಕಿಕೊಂಡು ಮಾಡಬೇಕು ಅಂತಾನೋ ಇವ್ಯಾವ ಸ್ಪಷ್ಟನೆಯೂ ಕೂಡ ಇಲ್ಲ. ಎಸ್, ನಿಮಗೆ ಗೊತ್ತಿರಲಿ, ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿ ಅವರ ಹಾದಿಯಾಗಿ, ದೇಶದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರ ಹಾದಿಯಾಗಿ, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಹಾದಿಯಾಗಿ, ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋಣ, CM ಸಿದ್ದರಾಮಯ್ಯ ಅವರಾಗಿರಬಹುದು ಅಂಡ್ ಈ ಹಿಂದೆ CM ಆಗಿದ್ದ HD ಕುಮಾರಸ್ವಾಮಿ ಅವರ ಹಾದಿಯಾಗಿಯೂ ಕೂಡ ಎಲ್ಲರೂ ಕೂಡ ಪಾದರಕ್ಷೆಗಳನ್ನ ಧರಿಸಿಯೇ ಧ್ವಜಾರೋಹಣವನ್ನ ನೆರವೇರಿಸ್ತಾರೆ. ನಾಟ್ ಓನ್ಲಿ ಶ್ರೇಯಸ್ ಪಟೇಲ್, ನೀವು ಪಕ್ಕದಲ್ಲಿ ನೋಡ್ತಾ ಹೋಗಬಹುದು, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನ ನೆರವೇರಿಸ್ತಾರೆ. ಕೆಂಪುಕೋಟೆಯಲ್ಲಿ ಮೋದಿ ಅವರು ಧ್ವಜಾರೋಹಣ ನೆರವೇರಿಸಬೇಕಾದ್ರೂ ಕೂಡ ಅವರು ಶೂ ಅನ್ನ ಧರಿಸಿಯೇ ಧ್ವಜಾರೋಹಣವನ್ನ ಮಾಡ್ತಾರೆ. ದೇಶದ ಅತ್ಯುನ್ನತ ಸ್ಥಾನಗಳಲ್ಲಿ ಇರ್ತಕ್ಕಂಥ, ನಾನಾಗ್ಲೇ ಹೇಳ್ತಾ ಹೋದ್ನಲ್ಲ, ದೇಶದ ಗೃಹ ಮಂತ್ರಿಗಳಾಗಿರಬಹುದು, ರಕ್ಷಣಾ ಸಚಿವರಾಗಿರಬಹುದು ಅಂಡ್ ರಕ್ಷಣಾ ಇಲಾಖೆಗಳಲ್ಲಿ, ಮಿಲಿಟರಿ ಪಡೆಗಳಲ್ಲಿ ಎಲ್ಲ ಕಡೆಯೂ ಕೂಡ ಧ್ವಜಾರೋಹಣವನ್ನ ನೆರವೇರಿಸಬೇಕಾದ್ರೆ ಪಾದರಕ್ಷೆಗಳನ್ನ ಧರಿಸಿಯೇ ಧ್ವಜಾರೋಹಣವನ್ನ ನೆರವೇರಿಸ್ತಾರೆ. ಅಂಡ್ ಇದರ ಬಗ್ಗೆ ನ್ಯಾಷನಲ್ ಫ್ಲಾಗ್ ಕೋಡ್ ಆಫ್ 2002 ಇಂಡಿಯಾದ ನ್ಯಾಷನಲ್ ಫ್ಲಾಗ್ ಅನ್ನ ಯಾವ ರೀತಿ
ಧ್ವಜಾರೋಹಣ ಮಾಡಬೇಕು ಅಂತಕ್ಕಂಥ ನಿಯಮಗಳನ್ನು ಒಳಗೊಂಡ PDF ಒಂದು ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಗೂಗಲ್ಗೆ ಹೋಗ್ಬಿಟ್ಟು ನ್ಯಾಷನಲ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಅಂತ ಹೊಡಿದ್ರೆ ನಿಮಗೆ ಗೌರ್ಮೆಂಟ್ನ ಅಫಿಷಿಯಲ್ ಪೇಜ್ನಲ್ಲಿ ಒಂದು 24 ಪುಟ ಇರಬಹುದು ಅದರದ್ದೊಂದು PDF ಸಿಗುತ್ತೆ. ಅಲ್ಲಿ ನೀವು ಓದಿದ್ರೆ ಸ್ಪಷ್ಟವಾಗಿ ನಿಮಗೆ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥದ್ದೇ ಈ ತರ ಸುಳ್ಳು ಸುದ್ದಿಗಳನ್ನು ವೈರಲ್ ಮಾಡಕ್ಕೆ ಅನ್ನೋ ಪರಿಸ್ಥಿತಿ ಇವತ್ತು ನಮಗೆ ಬಂದು ಒದಗಿಬಿಟ್ಟಿದೆ. ಅಂಥದ್ದೇ ಪರಿಸ್ಥಿತಿ ಶ್ರೇಯಸ್ ಪಟೇಲ್ಗೂ ಕೂಡ ಒದಗಿ ಬಂದಿದೆ ಈ ವಿಚಾರದಲ್ಲಿ ಅಷ್ಟೇ. ಏನೋ ರಾಜಕಾರಣ ಮಾಡ್ಬೇಕ್ರಿ, ಈ ತರ ಎಲ್ಲ ರಾಜಕಾರಣ ಮಾಡ್ಕೊಂಡು ಹೋದ್ರೆ ಅದೇ ಹಿಂಗೆ ಆಗತ್ತೆ ಕತೆ.